ಏನಿಲ್ಲ ಸರ್, ನಾನು ಹಲಿಗೆ ಹೊಡ್ಯಕ್ಕೆ ಹೋಗಿದ್ದೆ. ಗದ್ದೆಯಲ್ಲಿ ಹಲಿಗೆ ಹೊಡೆದು ಬಂದೆ. ನಾನು ಎತ್ಕೊಳ್ಳಿ ಮೈಸ್ ತೋಳಿಸ್ದೆ. ಎತ್ಕೊಳ್ಳಿ ಸ್ನಾನ ಮಾಡಿಸಿ ಗಾಡಿ ಕಟ್ಟಿದೆ ನಾನು. ಆಮೇಲೆ ನೊಗ ಎಲ್ಲ ತೊಳೆದು ಗಾಡಿಗೆ ಇಟ್ಟೆ. ಹಲಿಗೆ ತೊಳಿಬೇಕಾದ್ರೆ ಬಂದರು ಇಬ್ಬರು. ಮೇಲೆ 3 ಹುಡುಗರಿದ್ದರು. ಇಬ್ಬರು ಕೆಳಗಡೆ ಬಂದರು. ಬಟ್ಟೆ ಬಿಚ್ಚಿ ಅಲ್ಲಿ ಕಲ್ಲಿನ ಮೇಲೆ ಇಟ್ಟು ಒಬ್ಬನ ಹಾರಿದ. ಮತ್ತು ಮ್ಯಾಲೆ ಇನ್ನೊಬ್ಬನ ಇದ್ದವನು ನಿನಗೆ ಈಜು ಬರುತ್ತೇನೆ ಅಂತ ಕೇಳ್ದ. ಅವನು ಕೆಳಗೆ ಹಾರಿ ಒಳಗಡೆ ಬಿದ್ದ ಮೇಲೆ ಹಿಂಗೆ ಅಂದ ಅವನ ಕೈ ಬರಲ್ಲ ನನಗೆ ಅಂತ. ಇವನು ಹಿಡಿಯೋಕ್ಕೆ ಹೋದಾಗಲೂ ಅವ್ನು ಸಿಗಲಿಲ್ಲ. ಆಗಲೇ ನೀರು ಎಳೆಯುತ್ತೈತಲಾಗಿ. ಅಷ್ಟರಲ್ಲಿ ನಾನು ಗಾಢ ಮತ್ತು 2 ಎತ್ತಿಂದ ಹಗ್ಗ ಬಿಚ್ಚಿ ಜೈಂಟ್ ಮಾಡಿ ಕೊಟ್ಟೆ. ಹಗ್ಗ ಬಿಸಾಕ್ರು ಅಂತೇಳಿ ನಾನು 2 ಎತ್ಗಳು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಾನು ಹಂಗೆ ಆಡ್ತಾ ಇಲ್ಲಿವರೆಗೂ ಬಂದೇ ಬಿಟ್ರು ಮುಂದೆ. ಆಮೇಲೆ ಒಬ್ಬನ ಬಂದ, ಒಬ್ಬನ ಕೈ ಬಿಟ್ಟುಬಿಟ್ರು. ಅಷ್ಟರಲ್ಲಿ ನಾನು ಎತ್ಕೊಳ್ಳಿ ಬೇರೆ ಹಗ್ಗ ಹಿಡಿದು ಅಲ್ಲಿ ಹಗ್ಗ ಇತ್ತಲ್ಲ ಉರೆ, ಅದ್ರಾಗ ಕಟ್ಟಾಕಿ ನಾನು ಓಡೆ ಬಂದೆ. ಅಷ್ಟರಲ್ಲಿ ಹುಡುಗ ಹೋಗೇ ಬಿಟ್ಟಿದ್ದ ಅಡಿಗೆ. ಅಷ್ಟರಲ್ಲಿ ಹಗ್ಗ ಹಿಡ್ಕೊಬಂದು ನಾನು ಗಾಡಿ ಹೊಡ್ಕೊಂಡು ಹಲಿಗೆ ತೊಳ್ಕೊಂಡು ಮನೆಗೆ ಹೋದೆ ಸರ್. ಅಷ್ಟೇ ಸರ್ ನಡೆದಿದ್ದು. ಇಲ್ಲ, ಅದು ನಾನು ಅಲ್ಲೇ ಇದ್ನಲ್ಲ, ನನಗೆ ಕಾಣಲಿಲ್ಲ. ಇದೆಲ್ಲ ಮರುಗಳು ಅಡ್ಡಾಗಿದ್ದು. ನಾನು ಎತ್ಕೊಂಡು ಹಿಡ್ಕೊಂಡು ಅಲ್ಲೇ ನಿಂತ್ಕೊಬಿಟ್ಟೆ ಗಾಡಿ ಹತ್ರನೇ. ಪಾಪ ಉಳ್ಕೊಳ್ಳಿ ಅಂತೇಳಿ ನನ್ನ ಹತ್ರ ಮಿಣೆ ಉದ್ದಂದಿದ್ದಿದ್ರೆ ಮಿಣಿನಾರೇ ಕೊಡ್ತಿದ್ದೆ. ಮಿಣೆ ಇದ್ದಿಲ್ಲ, ಎತ್ಕೊಳ್ಳಿನ ಹಗ್ಗನೇ ಕೊಟ್ಟೆ. ನಮ್ಮೆಲ್ಲ ಚೈನು ನಾವು ಬೇಸಾಯ ಹೊಡೆಯೋದು ಹಲ್ಗಿನ. ಹಂಗಾಗಿ ಹೋಗೇ ಬಿಟ್ಟ ಮುಂದೆ. ಅಷ್ಟರಲ್ಲಿ ಅಗ್ನಿಶಾಮಕಗಳು ಬಂದೆಲ್ಲ ನೋಡಿದ್ರು, ಅದು ಸಿಗಲಿಲ್ಲ ಸರ್. ಮತ್ತಿನ್ನು ಬೆಳಗ್ಗೆ 8-9 ಗಂಟೆ ಇನ್ನೂ ಓಡಿ ಬಂದೆ. ರಾತ್ರಿಯಲ್ಲಿ ನಿದ್ದೆ ಇಲ್ಲ, ಅದೇ ಕೈನೇ ಬರೋದು ನನಗೆ ಕನಸಿಗೆಲ್ಲ. ಮತ್ತಿನ್ನು ಓಡೆ ಬಂದೆ. ಅಷ್ಟರಲ್ಲಿ ಇವರು ಬಂದರು, ಇನ್ನೂ ಹುಡುಕಿದ್ರು, ಆದರೂ ಸಿಗಲಿಲ್ಲ ಈಗಲವರೆಗೂ. ಇಷ್ಟ ಸರ್ ನಡೆದಿದ್ದು. ನಮ್ಮ ಹೆಸರು ಪರಮೇಶ್ ನಾಯ್ಕ.